ವೀಕ್ಷಕರೇ, ಈ ದಿನದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಜಯಪುರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಮಾಜಿ ನೀರು ನೈರ್ಮಲ್ಯ ಅಧ್ಯಕ್ಷರು ಹಾಗೂ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹಾಗೂ ಹಾಲಿ ಬಿಜೆಪಿ ಕಾರ್ಯಕರ್ತರು ಸತತವಾಗಿ 25 ವರ್ಷಗಳ ಕಾಲ ಕಾರ್ಯನಿರ್ವಹಿಸತಕ್ಕಂತಹ ಶ್ರೀಯುತ ಕೆ.ಸಿ. ಪ್ರವೀಣ್ ಕುಮಾರ್ ನಮ್ಮ ಉಪಸ್ಥಿತರಿದ್ದಾರೆ. ಇವರಿಗೆ ಮೀಟ್ ಯುವರ್ ಪೊಲಿಟಿಷಿಯನ್ ಪರವಾಗಿ ಸ್ವಾಗತ. ನಮಸ್ಕಾರ ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ. ಸರ್, ನನ್ನ ಹೆಸರು ಕೆ.ಸಿ. ಪ್ರವೀಣ್ ಕುಮಾರ್ ಅಂತ. ನಮ್ಮ ತಂದೆ ಹೆಸರು ಕೆ.ಪಿ. ಚೆಲ್ಲಪ್ಪನ್ ಅಂತೇಳಿ. ನಾವು ಮೂಲತಃ ಕೃಷಿಕರು. ನಾವು ಹುಟ್ಟಿ ಬೆಳೆದಿದ್ದಲ್ಲಿ ಇಲ್ಲೇ. ನಮ್ಮ ಅಜ್ಜಂದಿರು ಕೇರಳದಿಂದ ಬಂದಿದ್ದಾರೆ. ನನಗೆ 2 ಅಕ್ಕಂದಿರಿದ್ದಾರೆ. ಅವರೆಲ್ಲರೂ ಮದುವೆ ಆಗಿದೆ. ನಾವು 3 ಜನಕ್ಕೂ ಮದುವೆ ಆಗಿದೆ. ನನಗೂ ಮದುವೆ ಆಗಿದೆ. ನಾನು ಇಲ್ಲಿ ಪಕ್ಕದ ಗುಬ್ಬೆಬೇಲ್ನ ಕೃಷ್ಣ ಅನ್ನೋರ ಮಗಳು ಶಾಲಿನಿಯನ್ನ ಮದುವೆ ಆಗಿದ್ದೀನಿ. ನನಗೆ 2 ಜನ ಮಕ್ಕಳಿದ್ದಾರೆ. ನನ್ನ ಮಗ ಏನ್ ಮಾಡ್ತಾ ಇದಾರೆ ಅವರು? ಮಗ BCA ಓದ್ತಿದ್ದಾನೆ, ಈಗ 2nd ಇಯರ್ ಈ ಸರಿ. ಮಗಳು ಡಿಗ್ರಿ ಓದ್ತಿದ್ದಾಳೆ. ಅವ್ರ ಹೆಸರು? ಮಗನ ಹೆಸರು K.P. ಪ್ರೀತಮ್ ಕುಮಾರ್ ಅಂತೇಳಿ, ಮಗಳ ಹೆಸರು ಪ್ರೀತಿಕಾ ಅಂತೇಳಿ. ಓಕೆ, ನೀವೊಂದು ಈ ಒಂದು ಜನಸ್ಪಂದನೆ ಮತ್ತೆ ಸಮಾಜ ಸೇವೆನಲ್ಲಿ ಎಷ್ಟು ವರ್ಷಗಳ ಹಿಂದಿಂದ ನೀವು ಒಂದು? ನಾನು ಅದೇ ಒಂದು 25 ವರ್ಷದಿಂದ ಜನಸೇವೆ ಮಾಡ್ತೀನಿ. ಮತ್ತೆ ಇಲ್ಲಿ ಸ್ಥಳೀಯವಾಗಿ ಲೋಕಲ್ ಸಂಘಗಳಲ್ಲೆಲ್ಲ ಕಾರ್ಯದರ್ಶಿಯಾಗಿ ಒಂದು ದೇವಸ್ಥಾನದಲ್ಲಿ ಒಂದು ಕಾರ್ಯದರ್ಶಿ 13 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಅದೇ ತರ ಯುವಕ ಸಂಘ ಅಂತ ಒಂದು ಸಂಘ ಮಾಡ್ಕೊಂಡು ಒಂದಷ್ಟು ಸಣ್ಣದಿಂದನೂ, ಆಮೇಲೆ ಆಲ್ಮೋಸ್ಟ್ ನಾವು ಶಾಲೆ ಬಿಟ್ಟದ್ರಿಂದನೂ ಒಂದು ನಾಯಕ ಗುಣ ಇದೆ ಮಾಡ್ತಾ ಬರ್ತಾ ಇದ್ದೀವಿ. ಎಷ್ಟು ಸಕ್ಸಸ್ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದೀವಿ. ಈಗಲೂ ಮಾಡ್ತಾನೆ ಇದ್ದೀವಿ. ಹಾಗೆ ನೀವು ಇದು 2ನೇ ಸಲ ಸದಸ್ಯರಾಗಿ? ಹೌದು ಸರ್. ಮೊದಲನೇ ಸಲ ತಾವು ಉಪಾಧ್ಯಕ್ಷರು ಕೂಡ ಆಗಿ? ಇಲ್ಲ, ಮೊದಲನೇ ಸಲ ಉಪಾಧ್ಯಕ್ಷರಲ್ಲ, ಇದರಲ್ಲೇ ಉಪಾಧ್ಯಕ್ಷ. ಈ ಟೈಮ್ ನಲ್ಲಿ ಉಪಾಧ್ಯಕ್ಷರಾಗಿದ್ದೆ, ಮೊದಲನೇ ಟೈಮ್ ನಲ್ಲಿ ನೀವು ಸದಸ್ಯರಾಗಿದ್ದೆ ಹೌದಿನಲ್ಲಿ. ಹಾಗೆ ನೀರು ನೈರ್ಮಲ್ಯ ಅಧ್ಯಕ್ಷರು ಕೂಡ ಆಗಿದ್ದೆ, ಮತ್ತೆ ಸ್ಥಾಯಿ ಸಮಿತಿನಲ್ಲೂ ಅಧ್ಯಕ್ಷರಾಗಿದ್ದೆ. ಓಕೆ, ಹಾಗೆ ನಿಮ್ಮ ಒಂದು ಈ ಒಂದು ಪೀರಿಯಡ್ ಅಂತ ಹೇಳ್ಬೋದು. ಮೊದಲನೇ ಅವಧಿನಲ್ಲಿ ಒಂದು 5 ವರ್ಷ, ಈ ಒಂದು ಅವಧಿನಲ್ಲಿ ಒಂದು 3 ವರ್ಷ ಅಂತ ಹೇಳೋದು. ಅಂದರೆ ಸತತವಾಗಿ 8 ವರ್ಷಗಳ ಕಾಲ ಗ್ರಾಮ ಪಂಚಾಯತಿಯ ಚುನಾಯಿತ ಸದಸ್ಯರಾಗಿದ್ದೀರಾ. ಮೂಲಭೂತ ಸೌಕರ್ಯ ಅಂತ ಹೇಳಿದಾಗ ನಮಗೆ ನೀರು ಮೊದಲನೇ ಒಂದು ಆದ್ಯತೆ. ಜನಗಳು ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ನೀರು ಬರುತ್ತೆ. ನೀರಿಗೋಸ್ಕರ ನಿಮ್ಮ ಒಂದು ಪೀರಿಯಡ್ ನಲ್ಲಿ ಏನು ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ ತಾವು? ನಾವು ಈ ಸರಿ ಅಲ್ಲ, ಸ್ಟಾರ್ಟಿಂಗ್ ಮೆಂಬರ್ ಆದಾಗಲೇ ನಮಗೆ ಸರ್ಕಾರದ ಒಂದು ಆದೇಶ ಬಂತು, ಎಲ್ಲ ಮನೆಗೆ ನಲ್ಲಿ ಕೊಡಬೇಕು ಅಂತ ಹೇಳಿ. ಆ ರೀತಿ ಪಬ್ಲಿಕ್ ಟ್ಯಾಪ್ ನೆಲ್ಲ ತೆಗೆದ್ವಿ. ಇಡೀ ನಮ್ಮೂರಲ್ಲಿ ಪಬ್ಲಿಕ್ ಟ್ಯಾಪ್ ತುಂಬಾ ಇತ್ತು. ಎಲ್ಲ ಅಂತ ಎಲ್ಲರ ಮನೆಗೂ ನಾನು ಫಸ್ಟ್ ಇದಾಗ ಮೆಂಬರ್ ಆದಾಗಲೇ ಮನೆಗೆ ನಲ್ಲಿ ಕೊಟ್ಟಿದ್ದೀವಿ. ನಮ್ಮಲ್ಲಿ ನೀರು ಚೆನ್ನಾಗಿದೆ. ನಮ್ಮ ನೀರು ಬಾರಿ ಶುದ್ಧವಾದ ನೀರು. ಜಲದ ನೀರೇ ಬರೋದು ನಮಗೆ. ನಾವು ಹಳ್ಳದ ನೀರಾಗಲಿ, ಅದೇ ಚರಂಡಿ ನೀರಾಗಲಿ, ಅದು ಬೇರೆ ಯಾವ್ದು ನೀರಾಗಲಿ ನಮ್ದಿಲ್ಲ. ಡೈರೆಕ್ಟ್ ಜಲದ ನೀರು ಬರೋದು. ಅದನ್ನು ಡಂಪ್ ಮಾಡಿ ಮೇಲೆ ಟ್ಯಾಂಕ್ ಇದೆ. ಆ ಟ್ಯಾಂಕ್ ಇದೆ ಗ್ರಾವಿಟ್ಲಿ ಇಡೀ ಜಲದ ನಾವು ನೀರು ಕೊಡ್ತಾ ಇದ್ದೀವಿ. ಒಂದು 73-75 ಮನೆ ಇದೆ ನಮ್ಮಲ್ಲಿ. 75 ಮನೆಗಳಿಗೂ ನಾವು ನೀರು ಕೊಡ್ತಾ ಇದ್ದೀವಿ. ಹೌದು, ಜೈಪುರದ ಮಾತ್ರ ಶುದ್ಧ ನೀರು, ಯಲದುರ್ಗದ ಮಾತ್ರ ಶುದ್ಧ ನೀರು. ಜೈಪುರದಷ್ಟು ಶುದ್ಧ ನೀರು ಇಲ್ಲ. ಅದಕ್ಕೆ ಈ ಸರಿ ಪ್ಲಾನ್ ಮಾಡಿ ಒಂದು ಕೆರೆ ಮಾಡಿಸಿ 10 ಲಕ್ಷದ್ದು. ನಮ್ಮ ಇನ್ನೊಬ್ಬರು ಸದಸ್ಯರು ಶ್ರೀನಿವಾಸ ಅವರು ಅಲ್ಲಿ ಕೆರೆ ಮಾಡಿಸಿದ್ವಿ. ಅದು ಸಕ್ಸಸ್ ಆದ್ರೆ ಅಲ್ಲಿಗೆ ಒಂದು ಮೋಟರ್ ಇಟ್ಟು ನಾವು ಜೈಪುರಕ್ಕೂ ಶುದ್ಧ ನೀರು ಕೊಡಬೇಕು ಅನ್ನೋ. ಹೌದು, ಅಲ್ಲಿ ನಾನು ಹೋಗಿದ್ದೆ, ಕೆರೆ ಹತ್ರ ಕೆಲಸ ಆಗ್ತಾ ಇದೆ. ಹೊಸ ಕೆರೆ ಮಾಡಿದ್ ಬಾರಿ ಒಂದು ನಾವು ಫಸ್ಟ್ ಇಂದನೇ ಅದೇ ಹಿಡಿದಿದ್ದೀವಿ. ಚೆನ್ನಾಗೈತಿ ಸರ್ ಕೆರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡಿ. ಆ ನೀರು ಸಕ್ಸಸ್ ಆದ್ರೆ ನಾವು ಜೈಪುರಕ್ಕೂ ಕೊಡಬೇಕನ್ನೋ ಉದ್ದೇಶದಲ್ಲಿ ಇದೀವಿ ಸರ್. ಯಾಕಂದ್ರೆ ಜೈಪುರ ಇಷ್ಟು ವರ್ಷನೂ ಜೈಪುರ ಎಂತ ರಾಜಕೀಯದವರು ಬಂದ್ರು ಶುದ್ಧ ನೀರು ಕೊಡುವಂತ ವ್ಯವಸ್ಥೆ ಜೈಪುರದಲ್ಲಿ ಆಗಿಲ್ಲ. ಅದೊಂದು ಬೇಜಾರಿದೆ ನಮಗೆ. ಈ ಸರ್ ನಾವು ಮಾಡ್ಬೇಕನ್ನೋ ಉದ್ದೇಶಕ್ಕೆ ಕೆರೆ ಮಾಡಿದ್ವಿ. ಈಗ ಜಲ್ ಜೀವನ್ ಮಿಷನ್ ಬಂದಿದೆ. 2 ಸೇರಿ ಸಕ್ಸಸ್ ಆಗಿದೆ. ಜಲ್ ಜೀವನ್ ಮಿಷನ್ ಅವರು ಒಂದೊಂದು ಸ್ಕೀಮ್ ಅಂದ್ರೆ ಒಂದೊಂದು ಸರಿಗೆ 50 ಲಕ್ಷ ಇಡ್ತಾರೆ, ಅದನ್ನ ಟೆಂಡರಿಗೆ ಕೊಡ್ತಾರೆ. ಆ 50 ಲಕ್ಷದೊಳಗಿದ್ದು ಸಣ್ಣ ಒಂದು ಇದನ್ನ ತಗೊಳ್ತಾರೆ. ಆ ರೀತಿ ನಿಧಾನಗತಿಯಲ್ಲಿ ಆಗ್ತಿದೆ. ಅದೊಂದು ಫಾಸ್ಟ್ ಆಗಿ ಆಗ್ಬಿಟ್ರೆ ನೀರಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ. ಎಲ್ಲರೂ ಮನೆಗೆ ಒಳ್ಳೆ ನೀರು ಕೊಡಬಹುದು. ಅದೊಂದು ಹಾಗೆ ಮೂಲಭೂತ ಸೌಕರ್ಯಗಳು. 2ನೇದು ರಸ್ತೆ. ಈಗ ಗ್ರಾಮ ಪಂಚಾಯತಿನ ಅಂತ ಹೇಳಿದ್ರೆ ಅಷ್ಟು ಒಂದು ಫಂಡ್ ಬರೋದಿಲ್ಲ. ಆದ್ರೂ ಶಾಸಕರು ಮತ್ತೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಲಾಸ್ಟ್ ಟೈಮ್ ನಲ್ಲಿ ಇತ್ತು. ಓಕೆ, ಇವ್ರ ಕಡೆಯಿಂದ ಏನು ಒಂದು ನಿಮ್ಮ ಒಂದು? ನಾನು ಈ ಸರಿ ನಾವು ರಿಕ್ಷಾ ಇದಕ್ಕೆ ರಸ್ತೆಗೆ ಜಾಸ್ತಿ ನೀರಿನ ಟ್ಯಾಂಕ್ ಹತ್ರಕ್ಕೆ ಒಂದು 50,000 ರೂಪಾಯಿ ಇಟ್ಟಿವಿ. ಇಲ್ಲಿ ಮೇಲೊಂದು ಸೈಡ್ ರಸ್ತೆ ಇದೆ, ಸಣ್ಣ ರಸ್ತೆಗಳು, ಅದಕ್ಕೆ ಒಂದು 1 ಲಕ್ಷ ರೂಪಾಯಿ ಇಟ್ಟಿದ್ವಿ. ನಾನು ಫಸ್ಟ್ ಟೈಮ್ ಮೆಂಬರ್ ಆದಾಗಲೇ MP ಫಂಡ್ ಇಂದ ದುಡ್ಡು ತರಿಸಿ 10 ಲಕ್ಷ ದುಡ್ಡು, ನಮ್ದು 2 ರೋಡ್ ಇರೋದು. 10 ಲಕ್ಷ ದುಡ್ಡು ತರಿಸಿ ಅದು 2 ರೋಡ್ ಕಾಂಕ್ರೀಟ್ ರೋಡ್ ಮಾಡ್ಬಿಟ್ಟಿದೆ. ಮುಕ್ಕಾಲಂಶ ಇನ್ನು ಸ್ವಲ್ಪ ಬಾಕಿ ಇದೆ. ಇಲ್ಲಿಂದ ಅಷ್ಟು ದೂರ ಇದೆ. ಅದು ಈ ಸರಿ ಫಿನಿಶ್ ಮಾಡ್ಬಿಡ್ತೀವಿ ನಾವು. ಲಾಸ್ಟ್ ಟೈಮ್ ಇದು ಅಷ್ಟೇ. ಇದು ನಮ್ದು ಪಂಚಾಯತ್ ರೋಡ್. ಇದು 5 ಜನ ಜಮೀನಿಗೆ ಅಂತೇಳಿ ಅದು NRIG ನಾನೇ ಮಾಡಿಸಿದ್ದು. ನಮ್ಮಲ್ಲಿ ರೋಡಿನ ಸಮಸ್ಯೆ ಫುಲ್ ಕ್ಲಿಯರ್ ಆಗಿದೆ. ಮೊನ್ನೆ ನರೇಗಾದಲ್ಲಿ NRIG-ನಲ್ಲಿ ಏನೇನು ಕೆಲಸಗಳು? ನರೇಗಾದಲ್ಲಿ ಅದು ಈ ರೋಡ್ ನರೇಗಾದಲ್ಲಿ ಮಾಡಿಸಿದ್ವಿ ಸರ್. ಈಗ ಮೊನ್ನೆ ಅಲ್ಲೊಂದು ಬಾಕ್ಸ್ ಚರಂಡಿ ಮಾಡಿಸಿದ್ವಿ. ದೇವಸ್ಥಾನಕ್ಕೆ ಹಳ್ಳದ ಕೊರೆಯ ನೀರಿಗೆ 8 ಲಕ್ಷ ರೂಪಾಯಿ ವಾಲ್ ಮಾಡಿಸಿದ್ವಿ ಈ ಸರಿ. ಮತ್ತೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕೆರೆ ಹೂಳೆತ್ತೋದಾಗಿರ್ಬೋದು, ಮತ್ತೆ ಬೇರೆ ಮಾಡಿದ್ವಿ ಸರ್. 2-3 ಕೆರೆ ಹೂಳೆತ್ತರು. ಒಂದು ಅಲ್ಲಿ ಅದು ಹೆಸರು ನನಗೆ ಗೊತ್ತಾಗ್ತಿಲ್ಲ, ಗುಬ್ಬೆಬೇಲಲ್ಲಿ
ಮಳಿಗೆ ಚಂದ್ರಶೇಖರ್ ಅವ್ರ ಮನೆ ಮೇಲೆ ಒಂದು ಹಳೆ ಕೆರೆ ಇದೆ, ಅದ್ರ ಕೂಡ ಹೂಳೆತ್ತು ಕೆಲಸ ಮಾಡಿದ್ವಿ, ಕ್ಲೀನ್ ಮಾಡಿಟ್ಟಿದ್ವಿ. ಅದೇ ತರ ಈಗ ಕೂಳೂರು ಗುಳ್ಳೆ ಕುಡಿಗೆ ಅಂತ ಒಂದು ಇದೆ, ಅಲ್ಲಿ ಕೆರೆ ದುಡ್ಡಿಟ್ಟಿದೀವಿ, ಈಗ ಶುರು ಮಾಡ್ಬೇಕು ಕೆಲಸನ. ಹೊಸ ಕೆರೆ ಒಂದ್ ಮಾಡಿದ್ವಿ, ಅದು ಒಂದು ಖುಷಿಯಾದ ವಿಚಾರ ನಮಗೆ. ಹೊಸ ಕೆರೆ ಮಾಡಿರೋದು, ದೊಡ್ಡ ಕೆರೆ. ನಮ್ಮ ಕೈಯಲ್ಲಿ ಆದಷ್ಟು ಕೆಲಸ, ನಮ್ಮ ಇಡೀ ಈ ಸರಿ ಇರೋ ಪಂಚಾಯತ್ ನಾವು 14 ಜನ ಮೆಂಬರ್ ಇದ್ವಿ. 14 ಜನ ಮೆಂಬರ್ಗೂ ಒಂದು ಕಪ್ಪು ಚುಕ್ಕೆ ಇಲ್ಲ. ಯಾರು ದುಡ್ಡಾಗ್ಲಿ, ಯಾರಿಗೆ ಒಂದು ಮನೆ ಕೊಟ್ಟರೆ ದುಡ್ಡು ತಗೊಳ್ಳೋದಾಗ್ಲಿ, ಅಥವಾ ಯಾವುದೋ ಕೆಲಸ ಮಾಡ್ಕೊಟ್ಟು ದುಡ್ಡು ಅಂತದ್ದು ಯಾವುದೇ ವ್ಯವಸ್ಥೆಗಳು ನಮ್ಮ ಈ ಪಂಚಾಯತಿ ಇಲ್ಲ. ಅದೊಂದು ಸಂತೋಷದ ವಿಚಾರ, ತುಂಬಾ ಹೆಮ್ಮೆ ವಿಚಾರ. ಹೌದೌದು. ಓಕೆ, ಹಾಗೆ ನಿಮ್ಮ ಒಂದು ಪೀರಿಯಡ್ ನಲ್ಲಿ ಮನೆಗಳನ್ನ ಎಷ್ಟು ಕೊಟ್ಟಿದ್ದೀರಾ ತಾವು? ಸರ್, ಮನೆ ಎಲ್ಲಾ ಮನೆಗೂ ಕೊಟ್ಟು, ಜನಗಳೇ ಕಟ್ಟಕ್ ಜನ ಇಲ್ಲ ಈಗ. ಜಾಗ ಇಲ್ಲ. ಅಲ್ಲ, ಜಾಗ ಇದೆ, ಜಾಗನೂ ಇಲ್ಲ. ಒಂದು ದೊಡ್ಡ ಸಮಸ್ಯೆ ನಮ್ಮಲ್ಲಿ. ಜಯಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಗ ನಮಗೆ ಅಲಗೇಶ್ವರ ಸರ್ವೆ ನಂಬರ್ 50 ಅಲ್ಲಿ 8 ಎಕರೆ ಸ್ಯಾಂಕ್ಷನ್ ಮಾಡಿಟ್ಟಿದೀವಿ. ಅದ್ರ ಮುಂದಿನ ನಡೀತಾ ಇಲ್ಲ. ಯಾಕೆ ನಡೀತಿಲ್ಲ ಅಂತ ಫಾರೆಸ್ಟ್ ಅವ್ರ ಒಪಿನಿಯನ್ ನಮ್ದು ಕೊಡ್ತಿಲ್ಲ, ಸರ್ವೆ ಮಾಡಿ ಸ್ಕೆಚ್ ಕೊಡ್ತಿಲ್ಲ. ಆ ರೀತಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತಿ ವ್ಯವಸ್ಥೆಯಲ್ಲಿ ಎಲ್ಲ ಮಾಡಿಟ್ಟಿದ್ವಿ. ಮೇಲಿನ ಅಧಿಕಾರಿ ವರ್ಗದವ್ರು ಇರ್ಬೋದು, ನಮಗೆ ಸರಿಯಾಗಿ ಕೋಆಪರೇಟ್ ಮಾಡ್ತಿಲ್ಲ. ಫಾರೆಸ್ಟ್ ಅವ್ರು ಇರ್ಬೋದು, ಅಥವಾ ರೆವಿನ್ಯೂ ಅವ್ರು ಇರ್ಬೋದು, ಸರ್ವೆ ಅವ್ರು ಇರ್ಬೋದು, ಅವರೆಲ್ಲ ಕರೆಕ್ಟಾಗಿ ಕೋಆಪರೇಟ್ ಮಾಡಿ ನಾವು ಇದು ನಮ್ಮ ಪೀರಿಯಡ್ ಒಳಗೆ ಆ 8 ಎಕರೆಲಿ 160-170 ಮನೆಗಳನ್ನ ಕೊಡುವಂತ ಒಂದು ಪ್ಲಾನ್ ಅಲ್ಲಿ ಇದ್ದೀವಿ. ಅದು ಅದಕ್ಕೆ ಮೊನ್ನೆ ಹೋಗಿ ಸರ್ವೆ ಮಾಡಿ ಕಲ್ಬಂದಲ್ಲಿ ಹಾಕಿಟ್ಟು ಬಂದಿವಿ. ಅದು ಮುಂದಿನ ಪ್ರೊಸೀಜರ್ ಆಗಿಲ್ಲ ಅಲಿಗೇಶ್ವರ. ಅದೇ ತರ ಹೆಗ್ಗತ್ತಲ್ಲಿ 4 ಎಕರೆ ಮಾಡಿದ್ವಿ ಸರ್ವೆ ನಂಬರ್ 71ರಲ್ಲಿ. ಅದು ಸಕ್ಸಸ್ ಆದ್ರೆ ಅಲ್ಲೂ ನಾವು ಮನೆಗಳನ್ನ ಕೊಡ್ತೀವಿ. ಜನಗಳಿಗೆ ಈಗ ಮನೆ ಕಟ್ಟಕ್ಕೆ ಜಾಗ ಇಲ್ಲ. ಅದು ಸರ್ಕಾರನೇ ಅದಕ್ಕೆ ಮುಂದೆ ಬಂದು ಅದಕ್ಕೆ ಸಂಬಂಧಪಟ್ಟ ಇಲಾಖೆ, ಕಂದಾಯ ಇಲಾಖೆ ಇರ್ಬೋದು, ಫಾರೆಸ್ಟ್ ಒಪಿನಿಯನ್ ಕೊಟ್ಟು ಬೇಗ ಮರ ಕಡಿತ ಮಾಡಿ ಕೊಟ್ರೆ ನಾವು ಅದನ್ನ ಮಾಡಿಕೊಡಕ್ಕೆ ರೆಡಿ ಇದೀವಿ ಈಗ. ಹಂಗೆ 8, 4, 12 ಎಕರೆ ಜಾಗನ ನಾವು ಸೈಟಿಗೋಸ್ಕರ ಕಾಯ್ದಿರಿಸಿದ್ವಿ. ಅದು ಸಕ್ಸಸ್ ಆದ್ರೆ 200 ಮನೆ ಕೊಡ್ಬೋದು. 200 ಮನೆ ಕೊಡ್ಬೋದು. ಗ್ರೇಟ್. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸ್ವಚ್ಛತೆಗೆ ಏನು ಆದ್ಯತೆ ಕೊಟ್ಟಿದ್ದೀರಿ? ಸ್ವಚ್ಛತೆಗೆ ನಾವು SBM ಸ್ವಚ್ಛ ಭಾರತ್ ಮಿಷನ್ ಕಡೆಗೆ ಇದರಿಂದ ನಮಗೆ 11 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಒಂದು ಘಟಕ ನಾವು ಕಟ್ತಾ ಇದ್ವಿ. ಕೆಲಸ ಅರ್ಧವಾಗಿ ನಿಂತಿದೆ, ಇನ್ನು ಕೆಲಸ ಆಗ್ತಾ ಇದೆ. ಸ್ವಚ್ಛತೆ ಬಗ್ಗೆ ಮೊದಲಿಂದನೂ ನಮಗೆ ಸ್ವಲ್ಪ ಸಮಸ್ಯೆನೆ. ನಮ್ಮ ಜೈಪುರ ಟೌನಿಗೆ ಮಾತ್ರ. ಅದು ಯಾಕಂದ್ರೆ ಟೌನ್ ಇಕ್ಕಟ್ಟು ಮೊದಲಿಂದ, ರಸ್ತೆ ಬದಿ 2 ಅಂಗಡಿಗಳು, ತುಂಬಾ ರಶ್. ಯಾವಾಗ ನಮಗೆ ಈ ಸ್ವಚ್ಛತೆ ಬಗ್ಗೆ ಮಾಡೋದಕ್ಕಿಂತ ಮೊದಲು ನಮಗೆ ಫಸ್ಟ್ ರೋಡ್ ಅಗಲಾಗಬೇಕು. ರೋಡ್ ಅಗಲಾದ್ರೆ ಮಾತ್ರ ನಾವು ಏನಾದ್ರು ಮಾಡ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಒಂದು ವೆಹಿಕಲ್ ಹೋಗಿ ನಿಲ್ಸೋಕೆ ಜಾಗ ಇಲ್ಲ. ಸ್ವಚ್ಛತೆ ಮಾಡಿ ಎಲ್ಲ ರಾಶಿಯಾಗಿ ಜಾಗ ನಮಗೆ ಕಸ ಒಂದು 2 ಎಕರೆ ಸ್ಯಾಂಕ್ಷನ್ ಆಗಿದೆ. ಅದು ತುಂಬಾ ಗಲಾಟೆಗಳಾಗಿ ಕೇಸ್ ಕೋರ್ಟ್ ಅಂತಲಾಗಿ ಕೇಸ್ ಕೋರ್ಟಲ್ಲೇ ನಡೀತಿದೆ. ಈಗ ನಾವು SBM ಕಡೆಗೆ 11 ಲಕ್ಷ ಇದು ಮಾಡಿ ಅದಕ್ಕೆ ಈಗ ಕಾಂಪೌಂಡ್ ಮಾಡಿ ಒಂದು ಘಟಕ ರೀತಿ ಮಾಡಿ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ರೆಡಿ ಮಾಡೋಂಥ ವ್ಯವಸ್ಥೆ ಮಾಡಿಟ್ಟಿದೀವಿ. ಅದು ಕಂಪ್ಲೀಟ್ ಆಗಿಲ್ಲ, ಅದು ಮಾಡ್ತೀವಿ ನಮ್ಮ ಪೀರಿಯಡ್ ಒಳಗೆ ಕಂಪ್ಲೀಟ್ ಮಾಡಿ. ಗಾಡಿ ವ್ಯವಸ್ಥೆ ಸರ್ ನಮ್ಮಲ್ಲಿ ಒಂದು ಇದು ಪಿಕಪ್ ಟೈಪ್ ಸಣ್ಣ ಗಾಡಿ ಒಂದಿದೆ. ಡೈಲಿ ಕಸ ಗಾಡಿ ತಗೊಳ್ತೀವಿ. ವಿಂಗಡಣೆ ಮಾಡಕ್ಕೆ ನಿನ್ನೆ 2 ವರ್ಷ ಜನಗಳು ಬಂದಿದ್ದಾರೆ ನಮಗೆ ಕೊಪ್ಪದಿಂದ. ಹೀಗಾಗಿ ಸ್ವಲ್ಪ ಅದು ಕಸ ವಿಚಾರದ ಸ್ವಲ್ಪ ಹಿಂದಿದ್ವಿ ನಾವು. ಅದ್ರಲ್ಲಿ 2 ಮಾತಿಲ್ಲ, ಅದನ್ನ ಸರಿ ಮಾಡ್ತೀವಿ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಶಿಕ್ಷಣಕ್ಕೆ ಏನು ಒಂದು ಆದ್ಯತೆ ಕೊಟ್ಟಿದ್ದೀರಾ ತಾವು? ಶಿಕ್ಷಣಕ್ಕೆ ನಮಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಸ್ಕೂಲ್ ಅಂತ ಹೇಳಿದ್ರೆ ಕಟ್ಟೆಮನೆ ಒಂದು, ಮಕಿಕೊಪ್ಪ ಒಂದು, ಜೈಪುರ ಒಂದು, ಅಲಿಗೇಶ್ವರ, 4 ಶಾಲೆ ನಮಗಿದೆ. 4 ಶಾಲೆ ಶಿಕ್ಷಣ ಅಲ್ಲಿ ಚೆನ್ನಾಗಿದೆ. ಅವರಿಗೆ ಸಂಬಂಧಪಟ್ಟ ನಾವು ಈ ಸರಿ ನಮ್ಮ ಜೈಪುರ ಶಾಲೆಯ ಒಂದು ಹುಡುಗಿ ಸಮನ್ವಿತ ಅಂತ ಹೇಳಿ, ಅವಳು ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಪ್ರಥಮ ಮೊದಲು ಅಂತ ಅವಳಿಗೆ ಏನೇನ್ ಬೇಕು ಅವ್ರಿಗೆ ಅಂದ್ರೆ ಅನುದಾನ ಕೊಟ್ಟಿವಿ 5,000 ರೂಪಾಯಿ. ಮತ್ತೆ ಅವರಿಗೆ ಸ್ಪೋರ್ಟ್ಸ್ ಬೇಕಂತ ಅವ್ರ ಶೂ ಇರ್ಬೋದು, ಅದಕ್ಕೆ ಬೇಕಾದ ವಾಲಿಬಾಲ್ ಇರ್ಬೋದು, ನೆಟ್ಗಳು, ಅದೆಲ್ಲ ನಾವು ಪಂಚಾಯತಿಂದ ನಾವು ಕೊಟ್ಟಿವಿ. ಗ್ರೇಟ್. ಆ ರೀತಿ ನಾವೆಲ್ಲರಿಗೂ ಮೊನ್ನೆ ಅಲಗೇಶ್ವರ ಶಾಲೆ ಮಕ್ಕಳ ಗ್ರಾಮ ಸಭೆ ಮಾಡಿದ್ರೆ ಅಲಗೇಶ್ವರ ಶಾಲೆಗೆ ಶೌಚಾಲಯ ವ್ಯವಸ್ಥೆ ಸೇರಿ ಮಕ್ಕಳು ನಮಗೆ ದೂರು ಕೊಟ್ಟರು. ಕೊಟ್ಟ 6 ತಿಂಗಳ ಶೌಚಾಲಯ ರೆಡಿ ಮಾಡಿಕೊಟ್ಟಿದ್ವಿ ನಾವು. ಕಟ್ಟೆಮನೆ ಶಾಲೆ ಕುಡಿಯೋ ನೀರು ಬಾವಿನೇ ಮಾಡಿಕೊಟ್ಟಿದ್ವಿ. ಅಲ್ಲಿಗೆ ಶಾಲೆಗೆ ಒಂದು ಬಾವಿ. ಗ್ರೇಟ್. ಅಂದ್ರೆ ಎಲ್ಲ ಒಂದು ನೀರು ಮತ್ತೆ ಶೌಚಾಲಯ ಮೇನ್. ಈಗ ಒಂದು ಜನರೇಷನ್ ಅಲ್ಲಿ ಕಟ್ಟಮನೆ ಶಾಲೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಲ್ಲಿ ಅದನ್ನ ಪ್ರಧಾನಮಂತ್ರಿ ಯಾವ್ದೋ ಒಂದು ಸ್ಕೀಮ್ ಅಲ್ಲಿ ಸೆಲೆಕ್ಟ್ ಮಾಡಿದೆ ಶಾಲೆನ, ಬಟ್ ಅದು ಮುಂದಕ್ಕೆ ಹೋಗಿಲ್ಲ. ಅಲ್ಲಿ ಸೆಲೆಕ್ಟ್ ಆಗಿ ನಿಂತಿದೆ ಅಷ್ಟೇ ಬಿಟ್ರೆ ಮುಂದೆ ಅದೆಲ್ಲ ಬೀಳಕ್ಕಾಗಿದೆ. ಅದಕ್ಕೆ ಅದು ಬೇಗ ಅದೊಂದು ದುಡ್ಡು ಬಂದ್ರೆ, ಅನುದಾನ ಬಂದ್ರೆ ದುರಸ್ತಿ ಮಾಡ್ಬೋದು. ಹಾಗೆ ಮತ್ತೆ ಅಂಗನವಾಡಿ ಕೇಂದ್ರಗಳೆಲ್ಲ, ಜೈಪುರದ ಅಂಗನವಾಡಿ ಕೇಂದ್ರ ಕಸದ್ದು ಇದ್ರ ಪಕ್ಕದ ಇತ್ತು, ಬಾರಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಈಗ ಹೊಸದಾಗಿ ಒಂದು ಮಾಡಿದೀವಿ. ನಿನ್ನೆ ಓಪನ್ ಮಾಡಬೇಕಿತ್ತು, ಅಮಾವಾಸ್ಯೆ ಅನ್ನೋ ಕಾರಣದಿಂದ ನಿನ್ನೆ ಓಪನ್ ಮಾಡಿಲ್ಲ. ವಿತಿನ್ ವೀಕ್ ಅಲ್ಲಿ ಅದನ್ನ ಓಪನ್ ಮಾಡ್ತೀವಿ. ಹಾಗೆ ನಿಮ್ಮ ಒಂದು ಎಲ್ಲ ಸದಸ್ಯರು ಒಬ್ಬರಿಗೆ ಹೇಗೆ ಒಂದು ಚೆನ್ನಾಗಿದೆ ಸರ್, ಯಾರೆಲ್ಲ ಚೆನ್ನಾಗಿದ್ದೀವಿ. ಯಾವುದೇ ಅದೇ ನಾನು ಹೇಳಿಲ್ಲ, ನಮ್ಮಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಲ್ಲಿ ಇರ್ತಾರೆ. ಹಂಗೆ ಒಗ್ಗಟ್ಟಲ್ಲಿ ಇದ್ದೀವಿ ನಾವು. 14 ಜನ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 2 ಜನ ಇದ್ದಾರೆ. ಬಾಕಿ 12 ಜನ ನಾವು ಬಿಜೆಪಿ ಬೆಂಬಲಿತ ಸದಸ್ಯರಿದ್ದೀವಿ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ, ನಾವು ದುಡ್ಡುಗಳು ಬಂದ್ರೆ ಎಲ್ಲರೂ ಕೂತ್ಕೊಂಡೆ ವಿಂಗಡಣೆ ಮಾಡ್ಕೊಂಡೆ ಕೆಲಸಗಳನ್ನ ಮಾಡ್ತೀವಿ. ನಮ್ಮಲ್ಲಿ ಪಾರದರ್ಶಕತೆ ಚೆನ್ನಾಗಿದೆ ಪಂಚಾಯತ್. ನಮ್ಮ PDO ಇರ್ಬೋದು, ಸಂಬಂಧಪಟ್ಟ ಸಿಬ್ಬಂದಿಗಳಿರ್ಬೋದು, ಹಳಬರು ಇದಾರೆ, ಕೃಷ್ಣಪ್ಪ ಅಂತ ಹೇಳಿ, ಅವರೆಲ್ಲ ಒಳ್ಳೆ ಕೋಆಪರೇಟ್ ಮಾಡಿ ಒಳ್ಳೆ ಕೆಲಸಗಳು ಮಾಡ್ತೀವಿ. ಯಾರಿಗೂ ಒಂದು ಭಿನ್ನಾಭಿಪ್ರಾಯಗಳಲ್ಲಿ ಅಂತದ್ದೇನು ನಮ್ಮ ಪಂಚಾಯತ್ ಇಲ್ಲ. ಚೆನ್ನಾಗಿ ಅಧ್ಯಕ್ಷರು ಸಂಪತ್ತಿನ ಇದ್ದಾರೆ.
ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಏನು ತೊಂದರೆ ಇಲ್ಲ, ಯಾರು ಬಗ್ಗೆನೂ ದೂರ ಅಂತದ್ದು ಇಲ್ಲ ನಮ್ಮ ಪಂಚಾಯತಿ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈಗ ನೆಕ್ಸ್ಟ್ ಒಂದು ಸರ್ಕಾರದಿಂದ ಏನು ಆಗ್ಬೇಕು ಅಂತ ಒಂದು ಆಕಾಂಕ್ಷೆ ಇದೆ? ಸರ್, ನಮಗೆ ಫಸ್ಟ್ ರೋಡ್ ಆಗಲಾಗಬೇಕು. ನಮ್ಮ ಟೌನ್ ಭಾರಿ ಇಕ್ಕಟ್ಟಿದೆ, ನೀವು ನೋಡಿರ್ಬೋದು. ನೋಡಿ ಟೌನ್ ಭಾರಿ ಇಕ್ಕಟ್ಟಿದೆ, ಅದು ರೋಡ್ ಆಗಿ ಸೆಲೆಕ್ಟ್ ಇದಾಗಲ್ಲ, ಆಗಿ ಹೋಗಿದೆ. ಈಗ ನಾಳೆ ಬರ್ತದೆ, ನಾಡ್ದು ಬರ್ತದೆ ಅಂತ ಯಾವ ಬರ್ತದೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಮಗೆ ಈಗ PWD ಅವರು ಯಾರು ನಮ್ಮ ಮೀಟಿಂಗ್ ಬರೋದು ಅದೆಲ್ಲ ಮಾಡ್ತಿಲ್ಲ. ಇಂಜಿನಿಯರ್ಸ್ ಅವರೆಲ್ಲ ಬಂದು ಅವ್ರಿಗೆ ನಾವು ಈಗ ಮುಕ್ತ ಚರ್ಚೆ ಮಾಡ್ಬೇಕಲ್ಲ, ಆಗ ಗೊತ್ತಾಗ್ತದೆ ಏನು ಸಮಸ್ಯೆ ಆಗಿದೆ, ಏನು ಅನುದಾನ ಬಂದಿದೆ, ಅಥವಾ ಯಾವತ್ತು ಕೆಲಸ ಮಾಡ್ತಾರೆ ಇಂಜಿನಿಯರ್ಸೇ ಮಾತಾಡ್ಬೇಕು. ಅವ್ರು ಯಾರು ಬಂದ್ರೆ ನಾವು ಅದ್ರ ಬಗ್ಗೆ ರೋಡ್ ಆಗಲ ಮಾಡ್ಕೊಂಡು ನಾವು ಗ್ರಾಮಸ್ಥರನ್ನು ಮತ್ತೆ ವರ್ತಕರನ್ನೆಲ್ಲ ಕರೆದು 2 ಮೀಟಿಂಗ್ ಮಾಡಿ ಅದನ್ನ ಶಾಸಕರಿಗೆ ಮತ್ತು PWD ಜಿಲ್ಲಾ ಪಂಚಾಯತ್ ಕಳಿಸಿದ್ವಿ. 23 ಅಡಿ ಮಧ್ಯ ರೋಡಿಂದ 23 ಅಡಿ ಆ ಕಡೆ 23 ಅಡಿ ಈ ಕಡೆ ಬಿಟ್ಟು ರೋಡ್ ಅಗಲ ಮಾಡ್ಕಿ ವರ್ತಕರು ಮತ್ತೆ ಗ್ರಾಮಸ್ಥರು ಎಲ್ಲರೂ ಒಪ್ಪಿ ಆಗಿದೆ. ಅದೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಆರ್ಡರ್ ಬಂದ ಮೇಲೆ ಅಬ್ಜೆಕ್ಷನ್ ಹಾಕ್ತಾರೆ. ಫಸ್ಟ್ ನೀವು ರೆಡಿ ಮಾಡಿಟ್ಟಿದ್ದೀರಾ, ಯಾವ್ದು ಅಬ್ಜೆಕ್ಷನ್ ಬರಬಾರ್ದು. ಹೌದು ಸರ್, ಎಲ್ಲ ಗ್ರಾಮಸ್ಥರನ್ನ ಕರೆದು ಎಲ್ಲ ಕೂರಿಸಿ ಎಲ್ಲ ಅವ್ರ ಮುಖಾಂತರ ತೀರ್ಮಾನ ಮಾಡಿ ರೆಸಲ್ಯೂಷನ್ ಮಾಡಿ ಎಲ್ಲ ಸೈನ್ ಮಾಡಿ ತೆಗೆದು ಅದನ್ನ ಕಳಿಸಿದ್ವಿ ನಾವು. ಸರ್ಕಾರದಿಂದ ಬರ್ಬೇಕಷ್ಟೇ ಬಿಟ್ಟರೆ ನಮ್ಮ ಕೆಲಸಗಳೆಲ್ಲ ನಾವು ಮಾಡಿಟ್ಟಿದ್ವಿ. ಹಾಗೂ ಈಗ ಸರ್ಕಾರಕ್ಕೆ ಒಂದು ಮನವಿ ಏನಂತ ಹೇಳಿದ್ರೆ ಸರ್, ಈಗ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಒಂದು ಮನೆ ಅನುದಾನ ಬಂದ್ರೆ 1,27,000 ರೂಪಾಯಿ ದುಡ್ಡು ಕೊಡ್ತಿದ್ದಾರೆ. 1,27,000 ರೂಪಾಯಿ ಯಾವುದೇ ಕಾರಣ ಒಂದು ಫೌಂಡೇಶನ್ ಸಮೇತ ಮಾಡಕ್ಕಾಗಲ್ಲ ಈಗಿನ ಬೆಲೆಗೆ. ಅದರಲ್ಲಿ ಈಗ ಸರ್ಕಾರ, ಈ ತಮಿಳುನಾಡು ಸರ್ಕಾರ ಒಂದು ಮನೆಗೆ 5 ಲಕ್ಷ ರೂಪಾಯಿ ಕೊಡುತ್ತೆ. ಅದು ಸರ್ಕಾರನೇ ತಾನೆ. ನಮ್ಮ ಕರ್ನಾಟಕ ಸರ್ಕಾರನು ಜನಗಳಿಗೆ ಒಂದು ಹೆಲ್ಪ್ ಆಗೋ ರೀತಿಯಲ್ಲಿ ಒಂದು ಮನೆ ಕೊಟ್ಟರೆ 5 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಅಂತ ಸರ್ಕಾರಕ್ಕೆ ನಾನೊಂದು ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಸರ್ಕಾರದಿಂದ ಸವಲತ್ತು ತೊಗೊಳ್ಳೋದು ಎಲ್ಲ ಪಾಪದವರೇ. ಸರ್ಕಾರದ ಅನುದಾನ ಪಾಪದವರಿಗೆ ಸಿಗ್ಬೇಕಂದ್ರೆ ಪ್ರಯೋಜನ ಆಗಬೇಕು. ಆ ಉದ್ದೇಶಕ್ಕೋಸ್ಕರ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತೀನಿ. ಇನ್ನು ಯಾವುದೇ ಮನೆಗಳು ಬಂದ್ರೆ ಅದನ್ನು 5 ಲಕ್ಷ ಮಾಡಿ ಕೊಟ್ರೆ ಯಾವುದೋ ಒಂದು ಪಾಪದವರಿಗೆ ಅನುದಾನ ತೊಗೊಳ್ಳೋಂಥ ಪಾಪದವರಿಗೆ ಒಂದು ಹೆಲ್ಪ್ ಆಗುತ್ತೆ. ಅವ್ರೊಂದು ಮನೆ ಕಟ್ಟಿ ಸಂತೋಷವಾಗಿರೋಕ್ಕೂ ಆಗುತ್ತೆ. ಇಲ್ಲದ್ರೆ ಈಗ 1,20,000 ಕೊಟ್ಟರೆ ಬಾಕಿ ಸಾಲ ಮಾಡಿದ್ರೆ ಅವ್ರು ಮನೆ ಕಟ್ಟಬೇಕು. ಆ ಸಾಲ ತೀರಿಸಿಗೆ ಅವ್ರ ಜೀವನ ಕಳೆದೋಗ್ತದೆ. ಅದೊಂದು ದೊಡ್ಡ ಸಮಸ್ಯೆ ಆಗಿದೆ ಮಾತ್ರ. ಇಲ್ಲ, ಒಳ್ಳೆ ಒಂದು ವಿಚಾರದ ಬಗ್ಗೆ ಹೇಳಿದ್ದೀನಿ ಖಂಡಿತವಾಗಿ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರುವ ಕ್ಷೇತ್ರದ ಜನತೆಗೆ ಏನೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ? ಸರ್, ಜನತೆಯಿಂದ ಏನು ಸಮಸ್ಯೆಗಳಿಲ್ಲ, ಅನುದಾನಗಳು ಕಮ್ಮಿ ಇದೆ. ಜನಗಳ ಕೇಳಿದ ಎಲ್ಲವನ್ನೂ ಕೊಡಕ್ ನಮ್ಮ ಹತ್ರ ಆಗ್ತಿಲ್ಲ ಪಂಚಾಯತಿಂದ. ಅದೇ ಈಗ ಮೈನ್ ಆಗಿರೋದು ಮನೆಗಳು. ಅವ್ರ ಈಗ ಎಲ್ಲ ನಮ್ಮ ಮೀಟಿಂಗ್ಗಳೆಲ್ಲದಲ್ಲೂ ಬರೋದು ಜನಗಳದು ನಮಗೆ ಮನೆ ಇಲ್ಲ ಅನ್ನೋದು ಒಂದೇ ದೂರ ನಮಗೆ ಬರ್ತಿರೋದು. ಬೇರೆ ಯಾವುದೇ ದೂರಗಳೆಲ್ಲ ಸಾಧಾರಣದೆಲ್ಲ ನಾವು ಸರಿ ಮಾಡಿಕೊಡ್ತೇವೆ. ನಮ್ಮ ಜನಗಳಿಗೆ ನಾವು ಕಿವಿ ಮಾತು ಹೇಳೋಂಥದ್ದು ಏನೂ ಇಲ್ಲ. ಜನಗಳು ಯಾರು ಕಿರಿಕ್ ಮಾಡೋಂಥ ಜನಗಳು ಇಲ್ಲ ನಮ್ಮಲ್ಲಿ. ಇಲ್ಲ. ಹಾಗೆ ನೀವು ಒಂದು ಹೊಸ ಪೀಳಿಗೆಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೊಸ ಪೀಳಿಗೆಗೆ ಎಲ್ಲ ಒಗ್ಗಟ್ಟಾಗಿರ್ಬೇಕು. ಈಗ ಜನಗಳು ಏನಾಗಿದೆ ಅಂತ ಹೇಳಿದ್ರೆ ದುಡ್ಡಿನ ಹಿಂದೆ ಹೋಗುವಂತ ಒಂದು ವ್ಯವಸ್ಥೆಯಲ್ಲಿದೆ, ಅದು ಬೇಡ. ಹೊಸ ಪೀಳಿಗೆ ಸಂಬಂಧಗಳು ಬೇಕು. ಈಗ ಫ್ಯಾಮಿಲಿ ಇರ್ಬೋದು, ಅಥವಾ ಗ್ರಾಮಸ್ಥರು ಇರ್ಬೋದು, ನಮ್ಮ ಊರವ್ರು ಇರ್ಬೋದು, ಹಿರಿಯರಿಗೆ ಒಂದು ಬೆಲೆ ಕೊಟ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಕಾಣ್ತಾ ಇಲ್ಲ ನಂಗೆ ಮುಂದಿಂದು. ಯಾಕಂದ್ರೆ ಈಗ ಎಲ್ಲ ದುಡ್ಡಿನಿಂದನೇ. ಈಗ ನಾನಾದ್ರೂ ಅಷ್ಟೇ, ನನಗೂ ಬಿಸ್ನೆಸ್ ಎಲ್ಲರೂ ನಾವು ಹಿಂದೆ ಕಷ್ಟಪಟ್ಟಿದ್ದು ತುಂಬಾ. ನಾವೆಲ್ಲ ತಿನ್ನಕ್ಕೆ ಇಲ್ದಂಗೆ ಒಂದು ಕಷ್ಟದಲ್ಲಿ ಬೆಳೆದಂತವ್ರು. ಇವತ್ತು ಚೆನ್ನಾಗಿರ್ಬೇಕು ಅಂತ ದುಡ್ಡಿನಿಂದನೇ ಹೋಗ್ತಿದ್ವಿ, ಬಿಟ್ಟು ಸಂಬಂಧಗಳು ದೂರ ಆಗ್ತಿದೆ. ಅದೆಲ್ಲ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಒಳ್ಳೆ. ಶಿಕ್ಷಣ ಎಲ್ಲ ಚೆನ್ನಾಗಿದೆ ನಮ್ಮಲ್ಲಿ, ಸಮಸ್ಯೆಗಳಿಲ್ಲ. ಹೊಸದಾಗಿ ಪೀಳಿಗೆ ಹೇಳಕ್ಕಿಂತ ಇದೆ ಒಳ್ಳೆ ರೀತಿಯಲ್ಲಿ ಇದ್ರೆ ಸಾಕಷ್ಟೇ. ಎಲ್ಲರೂ ಕೆಟ್ಟ ಅಭ್ಯಾಸಗಳು, ದುರಭ್ಯಾಸಗಳು ಯಾವ್ದು ಕಲಿದೆ ಒಳ್ಳೆ ರೀತಿಯಲ್ಲಿ ಬೆಳೆದ್ರೆ ಸಾಕು, ಸಂತೋಷ ನನಗೆ. ಹಾಗೆ ಮುಂಬರುವ ಲೋಕಸಭೆ ಚುನಾವಣೆ ನಿಮ್ಮ ಒಂದು ಅನಿಸಿಕೆ ಏನು ಸರ್? ಲೋಕಸಭೆ ಚುನಾವಣೆಯಲ್ಲಿ ನಾನು BJP ಅವನು, ಹಾಗಂತೇಳಿ ನಾನು BJP ಬಗ್ಗೆ ಮಾತಾಡ್ತಿಲ್ಲ. ಮೋದಿ ಅಂತವರು ನಮ್ಮ ದೇಶಕ್ಕೆ ಬೇಕು. ಈಗ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಏರ್ಪೋರ್ಟಿಗೆ ಹೋದ್ರೆ ಇಂಡಿಯನ್ ಡಾಗ್ಸ್ ಅಂತ ಬೈಯಂತ ಒಂದು ಕಾಲ ಇತ್ತು ನಮ್ಮನ್ನು. ಇವತ್ತು ನಮ್ಮನ್ನು ಇಂಡಿಯನ್ಸ್ ಅಂತ ನಗಾಡ್ಕೊಂಡು ವೆಲ್ಕಮ್ ಮಾಡೋಂಥ ಒಂದು ಸ್ಟೇಜಿಗೆ ನಮ್ಮ ತಂದಿರೋದು ಅದು ನಮ್ಮ ಮೋದಿಜಿನೇ. ಮೋದಿ ಅಂತವ್ರು ನಮ್ಮ ಯಾವುದೇ ಪಕ್ಷದಲ್ಲಾಗಲಿ ಮೋದಿ ಅಂತವ್ರೊಬ್ರು ನಮ್ಮ ದೇಶಕ್ಕೆ ಬೇಕು. ಯಾವುದೇ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಅಥವಾ ಇನ್ಯಾವುದೇ ಚೀನಾದವ್ರದ್ದು ಗಡಿ ಅತಿಕ್ರಮಣ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದಂಗೆ ಮಾತೇ ಮುಗಿಯಲ್ಲ, ಅಷ್ಟೆಲ್ಲ ಇತ್ತು. ಇವತ್ತು ನಮ್ಮನ್ನ ಇಂಡಿಯಾದವ್ರು ಅಂತ ಹೇಳಿ ಎದುರ್ಕೊಂಡು ನೋಡೋಂಥ ಒಂದು ಪರಿಸ್ಥಿತಿ ತಂದಿಟ್ಟಿರೋದು ಮೋದಿ ಅಂತ ಒಬ್ರು ಲೀಡರ್ ನಮ್ಮ ದೇಶಕ್ಕೆ ಬೇಕು. ಅದು ಯಾವುದೇ ಪಕ್ಷ ಅಲ್ಲ, ಅವರಾದ್ರೆ ಅಷ್ಟೇ. ಬಹಳಷ್ಟು ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟ್ ಯುವರ್ ಪಾಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ವೀಕ್ಷಕರ ಕೇಳಿದ್ರಲ್ಲ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಜಯಪುರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಮಾಜಿ ನೀರು ನೈರ್ಮಲ್ಯ ಅಧ್ಯಕ್ಷರು ಹಾಗೂ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಸತತವಾಗಿ 25 ವರ್ಷಗಳ ಸಮಾಜ ಸೇವೆ ಮತ್ತು ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ತೊಡಗಿರ್ತಕ್ಕಂತಹ ಶ್ರೀಯುತ KC ಪ್ರವೀಣ್ ಕುಮಾರ್ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟ್ ಯುವರ್ ಪಾಲಿಟಿಷಿಯನ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್.